ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ. ವಿದ್ಯಾರಂಭ ಕಾಲಕ್ಕೆ ಮತ್ತು ಪುಸ್ತಕಾಧ್ಯಯನವು ಅರ್ಥವಾಗಿ ಮಸ್ತಕದಲ್ಲಿ ಅಂದರೆ ತಲೆಯಲ್ಲಿ ಉಳಿಯಲು ಸರಸ್ವತಿಯನ್ನು ಧ್ಯಾನಿಸುತ್ತೇವೆ. ಗೌರಿ ಗಣೇಶ, ವರಮಹಾಲಕ್ಷ್ಮಿ, ಯುಗಾದಿ, ದೀಪಾವಳಿ, ನಾಗಪಂಚಮಿಯಂತೆ ಸರಸ್ವತಿಗಾಗಿ ಹಬ್ಬದ ದಿನವೇ ಇಲ್ಲದಿರುವುದು ವಿಪರ್ಯಾಸ. ಪರೀಕ್ಷೆಗಳು ಹತ್ತಿರವಾದಂತೆ ಶಾಲೆಗಳಲ್ಲಿ ಸರಸ್ವತಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಆ ಸಮಯದಲ್ಲಿ ಯಾ ಕುಂದೇಂದು ತುಷಾರಹಾರಧವಲ, ಯಾ ಶುಭ್ರವಸ್ತ್ರಾನ್ವಿತ, ಯಾ ವೀಣಾ ವರದಂಡಮಂಡಿತಕರ, ಯಾ ಶ್ವೇತಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ಪೂಜಿತ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ ಅಂತ ಸ್ತುತಿಸುತ್ತೇವೆ. ಕುಂದಪುಷ್ಪ ಅಂದರೆ ಮಲ್ಲಿಗೆ ಹೂವಿನಂಥ, ಚಂದ್ರನಂಥ ಮತ್ತು ಇಬ್ಬನಿಗಳನ್ನು ಮುತ್ತಿನಂತೆ ಜೋಡಿಸಿದಾಗ ಯಾವ ರೀತಿಯ ಶುಭ್ರವಾದಂಥ ಬಿಳುಪಿರುತ್ತದೋ ಅಂಥ ಬಿಳುಪಾಗಿರುವಂಥ ಶುಭ್ರವಾದ ವಸ್ತ್ರವನ್ನು ಧರಿಸಿರುವಂಥ, ಕೈಯಲ್ಲಿ ವೀಣೆ ಅಂತಕ್ಕಂಥ ವರದಂಡವನ್ನು ಧರಿಸಿರುವ, ಬಿಳಿಯ ಕಮಲದ ಮೇಲೆ ಆಸೀನಳಾಗಿರ್ತಕ್ಕಂಥ, ಬ್ರಹ್ಮ ವಿಷ್ಣು ಶಿವ ಮೊದಲಾದಂಥ ದೇವತೆಗಳಿಂದ ಪೂಜಿತಳಾದ, ಜಡತನವನ್ನು ನಿಶ್ಶೇಷವಾಗಿ ನಿರ್ಮೂಲನೆ ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳ ಸರಸ್ವತಿ ಭಗವತಿಯು ನನ್ನನ್ನು ಕಾಪಾಡಲಿ ಅಂತ ಸ್ತುತಿಸುತ್ತೇವೆ.